ನಿಮ್ಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಗುರು ಹಿರಿಯರ, ನಿಮ್ಮ ಮಗನ ಸ್ಥಾನದಲ್ಲಿರುವ ನನಗೆ ಇದೇ ಹೊಸ ಪರಿಚಯ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರ್ಲಿ. ಒಂದೊಳ್ಳೆ ಕಥೆಲಿ ಒಂದೊಳ್ಳೆ ಮೆಸೇಜ್ ಸಿಗೋ ತರ ಒಂದೊಳ್ಳೆ ಕಂಟೆಂಟ್ ಅಲ್ಲಿ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ಅದು ಹೇಗೆ ಅಂತ ಅಂದ್ರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಥಿಯೇಟರ್ಗೆ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅಂತ ಬರ್ತೀವಿ. ಇದೇಗಿದೆ ಅಂತ ಅಂದ್ರೆ, ಈಗ ಒಂದ್ ಎಕ್ಸಾಂಪಲ್ ನಮ್ಮ ತಾತನ ಕಾಲಕ್ಕೆ ಹೋದ್ರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ, ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಕ್ತಿಲ್ಲ ಸಮಾಜದಿಂದ. ಆ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಕಾಯುವ ಸೈನಿಕನ್ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದೊಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಲಿ ಒಂದೊಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ ಅರ್ಸಿ ಬೆಳೆಸಿ. ಅಂದ್ರೆ ಒಬ್ಬ ರೈತನಿಗೆ ಸಂಬಂಧಪಟ್ಟಂಗೆ, ಈಗ ರೈತ ಇವಾಗ್ಲೂ ವ್ಯವಸಾಯ ಮಾಡ್ತಿದ್ದಾರೆ, ಬಟ್ ಟೆಕ್ನಿಕಲಿ ಚೇಂಜ್ ಆಗೈತೆ ವ್ಯವಸಾಯ ಮಾಡೋ ರೀತಿ. ನಮ್ಮ ತಾತರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಟ್ರ್ಯಾಕ್ಟರ್ ಇರ್ಲಿಲ್ಲ, ಎತ್ತಲ್ಲಿ ಹೊಲ ಉಳೋದು, ವ್ಯವಸಾಯ ಮಾಡೋದು, ಅದು ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಜನಕ್ಕೆ. ಇವಾಗ ವೆಹಿಕಲ್ ಬಂದಿರೋದ್ರಿಂದ ಅಷ್ಟು ನೆನಪಿನ ಶಕ್ತಿ ನೆನಪಿಲ್ಲ ಇವಾಗ ಈಗಿನ ಕಾಲದ ಜನಕ್ಕೆ. ಅದನ್ನ ಒಂದ್ ಸ್ವಲ್ಪ ರೀಕಾಲ್ ಮಾಡೋ ತರ ಇದೆ ಸಬ್ಜೆಕ್ಟ್. ರೀಕಾಲ್ ಮಾಡೋ ತರ ಇದೆ. ತಿರ್ಗಾ ಸೈನಿಕ ಅಂದ್ರೆ ಒಂದು ಹೆಮ್ಮೆ, ನಮ್ಮ ಇಂಡಿಯಾ ಜನಕ್ಕೆ ಹೆಮ್ಮೆ. ಅಲ್ಲಿ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋ ತರ ಇದೆ ಕತೆ. ಯಾವ ಕಾಲಘಟ್ಟದಲ್ಲಿ 80s to 70s ಆ ಕಾಲದಲ್ಲಿ ಬರುತ್ತೆ. ಇನ್ನೊಂದು ಮೇ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಹಳ್ಳಿಕಾರ ಅಂದ್ರೆ ಸದ್ಯಕ್ಕೆ ಈಗ ನಮ್ಗೆ ತಲೆಗೆ ಬರ್ದೆ ವರ್ತು ಸಂತೋಷ್ ಅವರು, ಸೊ ಅವ್ರು ಏನಾದ್ರು ಇದಾರ ಹಳ್ಳಿಕಾರ ಅಂದ್ರೆ ಈಗ ಅವ್ರು ತೋರಿಸ್ತಿರೋದು ರೇಸು, ಎತ್ತನ್ ಸಾಕೋದು, ಈ ತಟ ತೋರಿಸ್ತಿರೋದು. ನಾನ್ ತೋರಿಸ್ತಿರೋದು ಪ್ರತಿಯೊಬ್ರು ಏನು ಹಳ್ಳಿಕಾರ ಅಂದ್ರೆ ಸೋಕಿಗೋಸ್ಕರ ಸಾಕೋದಲ್ಲ, ಎತ್ಕೋಣ ಸೋಕಿಗೆ ಸಾಕೋದಲ್ಲ, ವ್ಯವಸಾಯಕ್ಕೆ ಸಾಕೋದು. ವ್ಯವಸಾಯಕ್ಕೆ ಕಟ್ಮುಟ್ಟಕ್ ಸಾಕಿ ತಿರ್ಗಾ ರೇಸ್ಗೂ ಬಳಸ್ಬೋದು. ಏನಿವನು ಅದೊಂದೇ ಲಾಭ ಅಲ್ಲ, ಬರೀ ಸೋಕಿನೇ ಲಾಭ ಅಲ್ಲ, ಅದೊಂದ್ ಜೀವನ, ಒಂದು ಬಾಂಧವ್ಯ. ಈಗ ಎತ್ಕೂನು ಮನ್ಸರ್ಗುನು, ಈಗ ಮಣ್ಣಿಗೂನು ವ್ಯವಸಾಯಕ್ಕೂನು ಅದೊಂದು ಕೆಲಸ. ಅದು ಇಷ್ಟಪಟ್ಟು ಮಾಡೋಂಥದ್ದು ಹೊರತು ಸೋಕಿಗೋಸ್ಕರ ಮಾಡೋಂಥದ್ದಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮುಟ್ಸೋಂತ ಒಂದು ಪ್ರಯತ್ನ. ರೇಸ್ ಎಲ್ಲ ಇರುತ್ತೆ ಬೆಂಗಳೂರಲ್ಲಿ ಔಟ್ ಸೈಡ್. ಇನ್ನು ಅದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೀತೈತೆ. ಔಟ್ ಪ್ರಾಪರ್ ಆಗಿ ಬರುತ್ತೆ. ಈಗ ತಮಿಳು, ತೆಲುಗು, ಮಲಯಾಳಂ ಇಲ್ಲೆಲ್ಲ ಲಾಂಚ್ ಮಾಡೋದ್ರಿಂದ ಇಲ್ಲೆಲ್ಲ ಭಾಷೆಯಿಂದನೂ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಕಂಟೆಂಟ್ ಆತರ ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು. ತಮಿಳಲ್ಲಿ ವೀರಮಂಡಿ ಅಂತ ಅಂದ್ರೆ ಬರೀ ಇದಿಷ್ಟೇ ಸ್ಟೋರಿ ಅಲ್ಲ, ಸ್ಟೋರಿ ಬೇರೆನೇ ಇದೆ. ಇದನ್ನ ಹೇಳ್ತಿರೋದು ಸ್ಟೋರಿ ಬೇರೆನೂ ಇದೆ. ಗೊತ್ತಿಲ್ಲ ಸರ್. ಇಲ್ಲ ಆತರ ಇಲ್ಲ ಸರ್. ಏನೇ ಮಾಡೋದು ಹೊಸದಾಗಿ ಮಾಡೋದು, ಅದು ಈ ಪ್ರತಿಯೊಂದು ಈಗ ಏನೋ ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಕುಂತ್ಕೊಂಡ್ರೆ ಎಂಡ್ವರ್ಗು ಎಂಡ್ ಆಗುತ್ತೆ. ಅಲ್ಲಿವರೆಗೆ ಏನೇನ್ ಸೀನ್ ಬರುತ್ತೆ ಅದಷ್ಟನ್ನು ಹೊಸದಾಗೆ ಕಾಣಿಸ್ಬೇಕೆ ಹೊರತು ಇನ್ನೊಂದು ಸೀನ್ಗೆ ಇನ್ನೊಂದು ಸಿನಿಮಾಗೆ ಕಂಪೇರ್ ಮಾಡೋ ತರ ಯಾವ್ದೇ ಇತ್ತು ಅಂದ್ರೂ ನಾನೇ ಡಿಲೀಟ್ ಮಾಡಿ ಹೊಸದಾಗೆ ಇದ್ ಮಾಡ್ತೀನಿ. ಆತರ ಯಾವ್ದು ಸೇರ್ಸಿಲ್ಲ, ಯಾವ್ದು ಬರೋದು ಇಲ್ಲ. ನೋಡಿದೀನಿ ಸರ್. ನೋಡಿರೋದ್ಕೇನೆ ನನ್ನ ಅನುಭವದಲ್ಲಿ ಹೊಸದಾಗಿ ತೋರ್ಸ್ಬೇಕು. ಏನೇ ತೋರ್ಸಿದ್ರು ಅದು ಜನಕ್ಕೆ ಇಷ್ಟ ಆಗೋ ತರ ಒಂದೊಳ್ಳೆ ಗುಡ್ ಮೆಸೇಜ್, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ತರನು ಒಂದು ಗುಡ್ ಆಗಿ ಬರ್ಬೇಕು. ಜನ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬೇಕು. ತಳಪ್ಪ ಇದು ಸೀನ್ ಚೆನ್ನಾಗಿಲ್ಲ, ಇದು ವಲ್ಗರ್ ಆಗೈತೆ, ಇದು ಬ್ಯಾಡ್ ಆಗೈತೆ ಅಂತ ಒಬ್ರುನು
ಹೇಳಂತ ಒಂದ್ ಪಾಯಿಂಟ್ ಒಂದು ಸಿಗಲ್ಲ ಸರ್ ಅವತ್ತು ರಿಲೀಸ್ ಆಗಿದ್ದು ಸರ್. ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಒಬ್ಬ ರೈತ, ಊರಲ್ಲಿ ವ್ಯವಸಾಯ ಮಾಡಿದ್ದೀನಿ. ಯಾವುದು? ಹುಲಿಯೂರ್ದುರ್ಗದ ಹತ್ರ ಸುಗ್ನಳ್ಳಿ ವ್ಯವಸಾಯ ಮಾಡಿ ಅಲ್ಲಿ ಒಂದಷ್ಟು ವರ್ಷ ಇದ್ದು ಅಲ್ಲಿಂದ ತಿರ್ಗಿ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲ ಪ್ರಾಪರ್ ಆಗಿ ಒಂದು ವರ್ಕ್ ಮಾಡ್ಕೊಂಡು ಬರ್ತಿದ್ದೀನಿ ಇವಾಗ ಡೈರೆಕ್ಟ್ ಆಗಿ. ಈ ಸಿನಿಮಾ ಟೈಟಲ್ಗೂ ಈ ಒಂದು ನೀವು ಹೇಳ್ತಾರೋ ಹಳ್ಳಿಕಾರು ಈಗ ಕಾಳಿಪುತ್ರ ಅಂದ್ರೆ ಒಂದು ದೇವತೆ ಹೆಸರು, ಒಂದು ದೈವ ಬರುತ್ತೆ. ಬಟ್ ಹಳ್ಳಿಲಿ ಪ್ರತಿಯೊಬ್ರು ಕೂಡ ದೇವರನ್ನ ಪೂಜೆ ಮಾಡಿ ನೆನ್ಸ್ಕೊಂಡು ಒಂದು ಹಬ್ಬನ ಜಾತ್ರೆ ರೂಪದಲ್ಲಿ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ದಿನನಿತ್ಯದ ಕೆಲಸನ ಮಾಡಂತದ್ದು. ಹಂಗಾಗಿ ಹಳ್ಳಿಕಾರ ಅನ್ನೋದು ಬಂದಿದೆ ಸರ್ ಹೆಸರು, ಕಾಳಿಪುತ್ರ ಅಂತ. ಗಿರೀಶ್ ಅವರೇ, ನಿಮ್ಮ ಪಾತ್ರ ಏನು? ನಂದು ಇಲ್ಲಿ ಏನಂದ್ರೆ ಕಂಪ್ಲೀಟ್ ಫುಲ್ ಇದಕ್ಕೆ ಈ ಒಂದು ಕತೆ, ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಮತ್ತೆ ನಮ್ಮ ವೆಂಕಟೇಶ್ CN ಬಂದ್ಬಿಟ್ಟು ಅವನೇ ಕಂಪ್ಲೀಟ್ ಫುಲ್. ಫುಲ್ ಹೆಸರೇನು? ಗಿರಿಗೌಡ. ವೆಂಕಟೇಶ್ CN ಬಂದ್ಬಿಟ್ಟು ಅವನೇ ಡೈಲಾಗ್ಸ್ ಎಲ್ಲ ಅವನೇ ಬರ್ದಿರೋದು. ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ನಂದು. ಇವನು ನನ್ನ ಫಸ್ಟ್ ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಮದ್ದೂರೊಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೀಟ್ ಫುಲ್ ಟೋಟಲ್ ಟೀಮ್ ನಂದೇನೆ. ಇವ್ರೇನ್ ಮಾಡಿದ್ರು, ಜಲ್ದಿ ಹೋಗ್ಬೇಕು ಜಲ್ದಿ ಮಾಡೋಣ ಅಂತ ಸ್ವಲ್ಪ ಆತರ ಮಾಡ್ತಿದ್ದ. ಸರಿ ಆಯ್ತು ಮಾಡೋಣ ಅನ್ಬಿಟ್ಟು ಇದನ್ನ ತಗೊಂಡ್ವಿ ನಾವು. ಯಾಕಂದ್ರೆ ಹಳ್ಳಿಕಾರ್ ಓರಿ ಅನ್ನೋದೆಲ್ಲ ಇವಾಗ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಎಲ್ಲಾ ಕಡೆನು. ಈ ವರ್ತೂರ್ ಸಂತೋಷ್ ಸರ್ ಬಂದ್ಮೇಲೆ ಅಂದ್ರೆ ಆತರ ಬಂದಿದೆ. ಈ ತಿಥಿ ಶೈಲಿಲಿ ಈ ಕಾನ್ಸೆಪ್ಟ್ ನ ತಂದು ನನಗೆ ಹೇಳ್ದ. ಕುತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕುತ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗ್ ಅನಿಸ್ತು ನಮ್ಗೆ. ಇಲ್ಲ ಬೇಗ ಹೋಗ್ಬೇಕು ಅನ್ಬಿಟ್ಟು ಈ ಕಥೆನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಕಮರ್ಷಿಯಲ್ ಆಗಿರುತ್ತೆ ಸಿನಿಮಾ. ಹಾ ಸರ್, ಕಮರ್ಷಿಯಲ್ ಆಗಂತ ಇರುತ್ತೆ. ಇದು ಇದ್ ಹೇಳ್ಬೇಕಾದ್ರೆ ಇನ್ನೊಂದ್ ಏನಂದ್ರೆ ಪಾಯಿಂಟ್ ಇದರಲ್ಲಿ ಮಣ್ಣಿನ ಕತೆ ಇದು. ಆ ಮಣ್ಣೇ ಸಸ್ಪೆನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ. ಕರ್ನಾಟಕದಲ್ಲಿ ಏನು ಮಣ್ಣಿದೆ, ನಾವು ಇವಾಗ ಈ ಕಥೆ ಹೇಳಕ್ ಹೋಗ್ತಿರೋದು ಒಂದು ಮಣ್ಣದು ಒಂದು ಕತೆ ಬರುತ್ತೆ, ಅದೇ ಲೈನ್ ಇರೋದು. ಆ ಮಣ್ಣದ್ರ ಮೇಲೆನೆ ನಮ್ದು ಹೇಳ್ನಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳುತ್ತೆ. ಅದೇ ನಾನು ಹೇಳ್ಬಿಡ್ತೀನಿ ಸಣ್ಣದಾಗಿ, ಏನಂದ್ರೆ ನಮ್ಮ ಮಣ್ಣಿಂದ ಇದನ್ನ ಗನ್ ಪೌಡರ್ ಆಗಿ ಬದಲಾಯಿಸಬಹುದು. ಅದೊಂದಿಷ್ಟು ಕೆಮಿಕಲ್ಸ್ ಅದನ್ನ ಮೈನಿಂಗ್ ಇಟ್ಕೊಂಡು ಅದು ಸಣ್ಣದೊಂದು ಬೇಸ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಆರ್ಟಿಸ್ಟ್ಗಳನ್ನ ನಾವು ಇನ್ನೊಂದು 15 days ಸ್ಟಾರ್ಟ್ ಮಾಡ್ತಿದೀವಿ ವರ್ಕ್ ನೆಲ್ಲ. ನಾವು ದಸರಾ ಹಬ್ಬಕ್ಕೆ ಬರ್ಬೇಕಂತ ನಮ್ ಪ್ಲಾನ್ ಇರೋದು. ನಾವು ಸದ್ಯದ್ರಲ್ಲೇ ಹೇಳ್ತೀವಿ ನಾವು ಇನ್ ಸ್ವಲ್ಪ ಬೇಗನೆ. ಹೀರೋಯಿನ್ ಇದಾರೆ, ಅದನ್ನು ಇನ್ನೊಂದು 1 ತಿಂಗಳಲ್ಲಿ ಅದನ್ನು ಹೇಳ್ತೀವಿ. ನೆಕ್ಸ್ಟ್ ನಾನು ತಿರ್ಗಾ ಕರೀತೀವಿ ಪ್ರೆಸ್ ಮೀಟ್ಗೆ, ಅವಾಗ ಹೇಳ್ತೀನಿ. ಈ ರೇಸ್ ಪೋರ್ಷನ್ ಎಲ್ಲ ಹೇಗೆ ಶೂಟ್ ಮಾಡ್ತೀವಿ ಸರ್? ಇದನ್ನ ನಮ್ಮ ಇದ್ರದ್ ಬಂದು ನಾವು ನಮ್ಮ ಮಾಗಡಿ ಒಂದು ಜಾಗ ಇದೆ ಸರ್. ಇದನ್ನ ಜಾಸ್ತಿ ನಡೆಯೋದು ಶಿವಮೊಗ್ಗದಲ್ಲಿ ಒಂದು ರೇಸ್ ನಡೆಯುತ್ತೆ ಸರ್, ರಿಯಲ್ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಅಲ್ಲಿ ನಾವು ರಿಯಲ್ ಏನ್ ಜಾತ್ರೆ ನಡೆಯುತ್ತಲ್ಲ ಅದ್ರಲ್ಲಿ ರಿಯಲಿಸ್ಟಿಕ್ ಆಗಿ ನಾವು ಅದೇ ಜನಗಳ ಜೊತೆಲಿ ಮತ್ತೆ ಜಾತ್ರೆಯಲ್ಲಿ ನಾವು ಅದನ್ನ ರಿಯಲ್ ಆಗಿ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿರೋದು ಅದನ್ನ. ಇದನ್ನ ನಾವೇ ಎಕ್ಸ್ಟ್ರಾ ಏನು ಇದ್ ಮಾಡ್ಬಿಟ್ಟು ಆ ತರ ಎಲ್ಲ ಏನ್ ಪ್ಲಾನ್ ಮಾಡಿ. ಸೆಟ್ ಹಾಕಿ ಹೌದು ಸರ್, ಆಕ್ಟ್ ಎಲ್ಲ ಮಾಡ್ತಿಲ್ಲ ಸರ್. ಅದೆಲ್ಲ ಪ್ಲಾನಿಂಗ್ ಎಲ್ಲ ಆಗಿದೆಯಾ? ಹಾ ಸರ್, ಎಲ್ಲ ಆಗಿದೆ ಸರ್. ಇನ್ನೊಂದು 20 days 15 days ಶೂಟ್ ಸ್ಟಾರ್ಟ್ ಆಗತ್ತೆ ಸರ್. ಈ ಸೈನಿಕನ್ ಪಾತ್ರ ಅಂತ ಹೇಳಿದ್ರಲ್ಲ, ಅದೇನ್ ಪೋರ್ಷನ್ ಬರುತ್ತೆ ಸರ್? ಸೈನಿಕದ್ರ ಪಾತ್ರ ಬರಲ್ಲ. ಇದು ಹೇಳಿದ್ನಲ್ಲ ಮಣ್ಣಂದು, ಅಲ್ಲಿಗೆ ಇದು ನಮ್ಮ ಆರ್ಮಿಗೆ ಸಿಗ್ಬೇಕಾಗಿರೋದು ಬೇರೆಯವ್ರಿಗೆ ಸಿಗ್ತಿದೆ. ಇದು ಬೇರೆ ತರ ವೆಪನ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ನಮ್ಗೆ ಬರ್ತಿದ್ದಾರೆ ಮೇಲೆ, ನಮ್ಮ ಮಣ್ಣಿಂದ ನಮ್ಗೆ ಬರ್ತಿದ್ದಾರೆ. ಬಟ್ ನಾವ್ ಅದನ್ನ ನಮ್ ದೇಶಕ್ಕೆ ಸಿಗೋ ತರ ಮಾಡ್ಬೇಕು ಅನ್ನೋದು ಇದ್ರ ಕಾನ್ಸೆಪ್ಟ್ ಇದು.